ಹಲೋ ಹೈ ವೆಲ್ಕಮ್ ಟು ಸಾನಾ ಶೆಟ್ಟಿ ಮಿನಿ ಬ್ಲಾಗ್. ಯಾಕೆ ಇಷ್ಟು ದಿನ ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ ಅಂತಂದರೆ ನನ್ನ ಫೋನು ಸ್ವಲ್ಪ ಸೇರಿರಲಿಲ್ಲ, ಹಾಗಾಗಿ ನಾನು ವೀಡಿಯೋನ ಮಾಡಿರಲಿಲ್ಲ. ಇವತ್ತಿನ ರೆಸಿಪಿ ಏನಂತಂದರೆ ಪನ್ನೀರ್ ಗ್ರೇವಿ ಹೇಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ಬನ್ನಿ ನೋಡೋಣ. ಫಸ್ಟಿಗೆ ನಾನು ಒಂದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೊಂದು ಸ್ವಲ್ಪ ಕಾಯಿ ತುರಿ, ಸಾಂಬಾರು ಸೊಪ್ಪು, ಗೋಡಂಬಿ, ಚಕ್ಕೆ ಲವಂಗನ ಹಾಕಿಬಿಟ್ಟು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೊಂದು 2 ಸ್ಪೂನಷ್ಟು ಸೋಂಪು ಹಾಕಿ ಇನ್ನೂ ರುಬ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಬಾಣಲಿ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಖಾರ ಪುಡಿ, ಉಪ್ಪು, ಸಾಂಬಾರು ಪುಡಿ ಎಲ್ಲ ಹಾಕ್ಬಿಟ್ಟು ನಾನು ಸಣ್ಣದಾಗಿ ಪನ್ನೀರನ್ನ ಹೆಚ್ಕೊಂಡಿದ್ದೆ. ಅದನ್ನೇ ಎಣ್ಣೆ ಒಳಗೆ ಹಾಕ್ಬಿಟ್ಟು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಪನ್ನೀರು ತುಂಬಾ ಚೆನ್ನಾಗಿ ಬರುತ್ತೆ. ಹಂಗಾಗಿ ನಾನು ಎಣ್ಣೆಲಿ ಫ್ರೈ ಮಾಡ್ಕೊತಿದ್ದೀನಿ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ತುಂಬ ಚೆನ್ನಾಗಾಗುತ್ತೆ ಪನ್ನೀರನ್ನ. ನಿಮಗೆ ಗೊತ್ತಾಗುತ್ತೆ ಪನ್ನೀರು ಯಾವ ಥರ ಬ್ರೌನ್ ಕಲರ್ ಬರ್ತಾ ಇರುತ್ತೆ. ಆವಾಗ ಅಷ್ಟು ತನಕ ಫ್ರೈ ಮಾಡ್ಕೊತಾನೆ ಇರಿ. ಆ ಕಲರ್ ಬಂದಾದಮೇಲೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ನಾನು ಅದೇ ಬಾಣಲಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಪನ್ನೀರಿಗೆ ಸ್ವಲ್ಪ ಎಣ್ಣೆ ಇರಬೇಕು, ಆವಾಗಲೇ ಚೆನ್ನಾಗಾಗೋದು. ಎಣ್ಣೆ ಹಾಕಿದ ಮೇಲೆ ಅದೇ ಬಾಣಲಿಗೆ 2 ಹೆಚ್ಕೊಂಡಿರೋ ಈರುಳ್ಳಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿ ವಾಸನೆ ಎಲ್ಲ ಹೋಗೋ ತನಕ ಬಾಡಿಸ್ಕೊಂಡ್ರೆ ಆಯಿತು, ಬ್ರೌನ್ ಕಲರ್ ಬರೋಂಗೆ. ಅದಕ್ಕೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿಬಿಟ್ಟು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಸಿ ವಾಸನೆ ಹೋಗೋ ತನಕ. ನಾನು ನಿಮಗೆ ಆವಾಗಲೇ ಹೇಳಿದ್ನಲ್ಲ, ಒಂದು ಮಸಾಲಾನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು, ಅದಕ್ಕೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಮಸಾಲೆನೂ. ತುಂಬ ತೆಳ್ಳನೂ ಮಾಡ್ಕೋಬಾರ್ದು, ತುಂಬ ಗಟ್ಟಿ ಮಾಡ್ಕೋಬಾರ್ದು, ಮೀಡಿಯಮಾಗಿ ಮಾಡ್ಕೋಬೇಕು. ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಪನ್ನೀರು. ನಾನು ಟೊಮೊಟೊನ ರುಬ್ಬಿಟ್ಟು ಹಾಕ್ತಾಯಿದ್ದೀನಿ ಪೇಸ್ಟು, ಅದು ಇನ್ನೂ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು. ಪನ್ನೀರಿಗೆ ನಾವು ಏನೇ ಐಟಮ್ ಹಾಕೋದಾದ್ರೂ ರುಬ್ಬಿ ಹಾಕಿದ್ರೇ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಖಾರ, ಉಪ್ಪು ಅಂತಲೇ ಇರ್ತವೆ. ಇಲ್ಲಾಂದರೆ ಚಕ್ಕೆ ಲವಂಗ ಏನಾದರೂ ಸಿಕ್ತು ಅಂದರೆ ಅದನ್ನು ಪಕ್ಕಕ್ಕಿಡ್ತಾರೆ. ಹಾಗಾಗಿ ಎಲ್ಲ ರುಬ್ಬಿ ಹಾಕಿದರೆ ಗ್ರೇವಿನೂ ರೆಡಿ ಆಗೋಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ರುಬ್ಬಿ ಹಾಕ್ತೀನಿ. ನಿಮಗೆ ಗೊತ್ತಾಗುತ್ತೆ ನೋಡಿ, ಕಲರು ಚೇಂಜ್ ಆಗುತ್ತೆ. ನಿಮಗೆ ಪನ್ನೀರ್ ಗ್ರೇವಿನೂ ಕಲರ್ ಚೇಂಜ್ ಆಗೋ ತನಕ ಕುತ್ಕೊಂಡ್ರೆ ಒಂದು 10-15 ನಿಮಿಷನಾದರೂ ನೀವು ಪನ್ನೀರ್ ಗ್ರೇವಿನ ಕುದಿಸ್ಕೊಳ್ಳಿ, ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಉಪ್ಪು ಖಾರ ಎಲ್ಲ ನೋಡಿಬಿಟ್ಟು ನಾವು ಆವಾಗಲೇ ಪನ್ನೀರನ್ನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಕುದಿತಿರೋ ಮಸಾಲೆಗೆ ನಾವು ಪನ್ನೀರನ್ನ ಆ್ಯಡ್ ಮಾಡಬೇಕು. ಪನ್ನೀರು ಅಷ್ಟೇ, ಪನ್ನೀರ್ ಹಾಕಿದ ಮೇಲೆ ತುಂಬ ಹೊತ್ತು ಕುದಿಸ್ಬಾರ್ದು. ಯಾಕಂದರೆ ನಾವು ಪನ್ನೀರನ್ನ ಫಸ್ಟಿಗೆ ಫ್ರೈ ಮಾಡ್ಕೊಂಡಿರ್ತೀವಿ. ಆಮೇಲೆ ಪನ್ನೀರ್ ಗ್ರೇವಿನೂ ನಾವು ಆವಾಗಲೇ ಕುದಿಸ್ಕೊಂಡು ಮಾಡಿಟ್ಟಿರ್ತೀವಿ, ಎಲ್ಲ ಮಸಾಲೆನೂ ಹಾಕಿ. ಪನ್ನೀರ್ ಹಾಕಿದ ಮೇಲೂ ತುಂಬ ಹೊತ್ತು ಕುದಿಸ್ಕೊಂಡ್ರೆ ತುಂಬ ಗಟ್ಟಿಯಾಗಿ ಹೋಗುತ್ತೆ. ಆಮೇಲೆ ನಿಮಗೆ ಚಪಾತಿಗೆ, ಪರೋಟಾಗೆಲ್ಲ ಗ್ರೇವಿ ಅನಿಸೋದಿಲ್ಲ. ಹಾಗಾಗಿ ಲಾಸ್ಟಿಗೆ ನಾನು ಸಾಂಬಾರು ಸೊಪ್ಪೆಲ್ಲ ಉದುರಿಸಿ ಒಂದು 2 ಸ್ಪೂನಷ್ಟು ಬೆಣ್ಣೆ ಹಾಕ್ತಾಯಿದ್ದೀನಿ. ಬೆಣ್ಣೆ ಹಾಕಿದರೆ ಲಾಸ್ಟಿಗೆ ತುಂಬಾ ಚೆನ್ನಾಗಾಗುತ್ತೆ ಆ ಸ್ಮೆಲ್ಲು. ನೀವು ಅದನ್ನು ಚಪಾತಿ, ಪರೋಟ, ರೊಟ್ಟಿಗೆ ಎಲ್ಲಕ್ಕೂ ನೀವು ಸರ್ವ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಬೆಣ್ಣೆನೂ ಹಾಕ್ತಾಯಿದ್ದೀನಿ. ಬೆಣ್ಣೆಲಿ ಹಾಕಿದ ಮೇಲೆ ಲಾಸ್ಟಿಗೆ ಪನ್ನೀರ್ ಗ್ರೇವಿ ಈ ಥರ ಬಂದಿತ್ತು. ತುಂಬಾ ಚೆನ್ನಾಗಿ ಬಂದಿತ್ತು ಪನ್ನೀರ್ ಗ್ರೇವಿ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನು ಮುಂದೆ ವೀಡಿಯೋನ ಮಾಡ್ತಾಯಿರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.